ಅಮಿತ್ ಶಾ ಮತ್ತೆ ದೇವೇಗೌಡರಿಗೆ ಕಂಪೇರ್ ಮಾಡ್ತೀವಿ. ಯಾಕೆ ಅಂತ ಕೇಳಿ, ರಾಜಕಾರಣದಲ್ಲಿ ಅವರು ಒಂದಷ್ಟು ಸ್ಟ್ರಾಟಜಿಗಳನ್ನ ಮಾಡ್ತಾರೆ. ಯಾರನ್ನ ಹೆಂಗೆ ಕಟ್ ಹಾಕ್ಬೇಕು ಅಥವಾ ಯಾರನ್ನ ಅಂದ್ರೆ ಸೋಲಿಸ್ಬೇಕು, ಈ ರೀತಿಯಾದಂಥ ಒಂದಷ್ಟು ಸ್ಟ್ರಾಟಜಿಗಳು ಮಾಡ್ಕೊಂಡು ಬರ್ತಾರೆ. ಬಟ್ ಸಿನಿಮಾದಲ್ಲಿ ನೀವು ಪಬ್ಲಿಸಿಟಿ ಗಿಮಿಕ್ ಮಾಡೋದ್ರಲ್ಲಿ ಚಾಣಕ್ಯ ಅಂತ ಹೇಳಿ ಒಂದು ಹೆಸರು ಕೂಡ ಇದೆ. ಅಂದ್ರೆ ಪಬ್ಲಿಸಿಟಿ ಮಾಡೋದ್ರಲ್ಲಿ ಎತ್ತಿದ ಕೈ, ಪ್ರೇಮ್, ಒಂದು ಸಣ್ಣ ಒಂದು ಫೋಟೋ ಇಟ್ಕೊಂಡು ಅದನ್ನ ಯಾವ ರೀತಿ ಪ್ರಮೋಟ್ ಮಾಡಬೇಕು ಅದೆಲ್ಲವನ್ನೂ ಕೂಡ ಮಾಡ್ತಾರೆ ಅಂತ ಒಂದು ಮಾತಿದೆ. ಆದ್ರೆ ಇನ್ನೊಂದೇನಪ್ಪ ಅಂತಂದ್ರೆ, ಪಬ್ಲಿಸಿಟಿಗೆ ಇಂಪಾರ್ಟೆನ್ಸ್ ಕೊಟ್ಟಷ್ಟು ಕತೆಗೆ ಇಂಪಾರ್ಟೆನ್ಸ್ ಕೊಡ್ತಾರಾ ಅನ್ನೋದು ನನ್ನ ಪ್ರಶ್ನೆ. ಒಂದು ನಾನು ಪ್ರತಿ ಸಿನಿಮಾ ಮಾಡಿದ್ದು ಅಷ್ಟೇ, ಎಲ್ಲ ಸಿನಿಮಾಗಳನ್ನು ತೊಗೊಂಡೋಗಿ ರೀಚ್ ಆಗಬೇಕು ಜನಗಳಿಗೆ ಅಂತ ಮಾಡ್ತೀನಿ ನಾನು ಯಾವುದೇ. ಯಾಕಂದರೆ ನಾನೊಬ್ಬ ಮಾರಾಟಗಾರ. ನಾನು ಏನಾದರೂ ಒಂದು ವಸ್ತು ಮಾರ್ತೀನಿ ಅಂತಂದರೆ ಅದನ್ನು ನಾನು ಹೇಳಲೇಬೇಕು. ಸೊ ಹಿಂಗಿದೆ ನನ್ನ ವಸ್ತು, ಹಿಂಗಿದೆ, ಹಣ ತಗೊಳ್ಳಿ. ರಸ್ತೆಲಿ ಹೋಗಿ, ಈಗ ಒಬ್ಬ ಸೈಕಲಲ್ಲಿ ಹಾಕೊಂಡು ಯಾವುದೋ ಒಂದು ತರಕಾರಿ ಮಾರ್ಕೊಂಡು ಹೋಗ್ಲಿ, ಯಾವುದೊಂದು ಬೇರೆ ಏನೇ ಮಾರ್ಕೊಂಡು ಹೋಗ್ಲಿ, ಕೂಕೊಂಡು ಹೋಗ್ತಾನೆ ಅವನು, ಇದಿದೆ ಅದಿದೆ ಅಂತ. ಅವರು ಒಂದು ಸರಿ ತಗೋತಾರೆ, ಒಂದು ಸರಿ ತಗೊಂಡು ಅವನ ಹತ್ರ ಚೆನ್ನಾಗಿತ್ತು ಅಂದ್ಕೊಳ್ಳಿ, ಮತ್ತೆ ಮಾಡೇ ಸಹ ಕಾಯ್ತಾ ಇರ್ತಾರೆ ಹೊಸಲ್ಲಿ ಬಂದ್ಬಿಟ್ಟು, ಬರ್ತಾನೇನೋ ಅವನು ಅಂತ. ಆ ಥರ ವ್ಯಕ್ತಿ ನಾನು. ಆ ಥರ ಯಾರು ಕಾಯ್ತಾನೆ ಇರ್ತಾರೆ. ಯಾಕಂದ್ರೆ ಇವತ್ತಿನವರೆಗೂ ನಾನು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಎಲ್ಲ ಸಿನಿಮಾಗಳು ಚೆನ್ನಾಗಿ ಹೋಗಿದೆ. ಅದೇನೋ ಗೊತ್ತಿಲ್ಲ, ಕೆಲವು ಈಗ ನೀವು ಕೇಳಿದ್ರಲ್ಲ ಆ ಥರ ಮಾತಾಡ್ಬೋದು. ಐ ಡೋಂಟ್ ನೋ ರಿಯಲಿ. ನನ್ನ ಹಾಕೊಂಡು ಸಿನಿಮಾ ಮಾಡಿದ ಪ್ರೊಡ್ಯೂಸರ್ಸ್ಗಳೆಲ್ಲ ಚೆನ್ನಾಗಿದ್ದಾರೆ. ಇಟ್ಸ್ ಗುಡ್, ವೆಲ್ ಮೇಕ್ ಮನಿ ಅಂಡ್ ಎವ್ರಿಥಿಂಗ್ ಇಸ್ ಗುಡ್. ಸಿನಿಮಾ ಜನ ನೋಡಿದ್ದಾರೆ. ಒಂದ್ಸರಿ ಸಿನಿಮಾ ರಿಲೀಸ್ ಆದಾಗ ಎಲ್ಲೋ 100 ಥಿಯೇಟರ್ ರಿಲೀಸ್ ಮಾಡಿದಾಗ 100 ಡೇಸ್ ಹೋಗುತ್ತೆ ಅಂತ. ನಾವು ಹಂಗೆ ಮಾಡಲಿಲ್ಲ. ನಾನು ಜೋಗಯ್ಯಿಂದ ಸ್ಟಾರ್ಟ್ ಮಾಡಿದ್ದು. ಅವಾಗೆಲ್ಲ ಡಿಸ್ಟ್ರಿಬ್ಯೂಟರ್ ಬೈದರು ನನಗೆ. ಏನಕ್ಕೆ ಅಂತಂದರೆ, ಏಕಾಏಕಿ 300-400 ಥಿಯೇಟರ್ ಹಾಕ್ಬೇಡ ಅಂತ. ನಾವು ಹೇಳಿದ್ದು ರೀಚ್ ಆಗಬೇಕು ಜನಗಳಿಗೆ ಅಷ್ಟೇ. ಇಟ್ಸ್ ಮೇಕ್ ಮನಿ. ನೀವು ಸಿನಿಮಾ ಏನಕ್ಕೆ ಮಾಡಿದ್ದೀರಾ? ಒಂದು ಉದ್ದೇಶ ಜನಕ್ಕೆ ತಲುಪಬೇಕು, ಅದರಿಂದ ಏನಾದರೂ ಒಂಚೂರು ಕಲಿಬೇಕು, ಅದರಿಂದ ನಿರ್ಮಾಪಕ ಅನ್ನದಾತ ಅವನು ದುಡ್ಡು ಬರಬೇಕು, ಮತ್ತು ಒಂದು ಫ್ಯಾಕ್ಟ್ರಿ ನಡೆದಾಗ ನಡೀತಾ ಇರ್ತದೆ, ಎಲ್ಲರಿಗೂ ಕೆಲಸ ಆಗುತ್ತೆ. ದಟ್ ಇಷ್ಟೇ ಇಂಪಾರ್ಟೆಂಟ್ ನಾವು ಮಾಡೋದು. ಅದು ಬಿಟ್ಟರೆ ಈ ಮಿಕ್ಕಿದೆಲ್ಲ ಗಿಮಿಕು, ಅದು ಸರಕು ಪರಕು ಎಲ್ಲ ಯಾರು ಏನು ಬೇಕಾದ್ರೂ ಹೆಸರುಗಳು ಕೊಟ್ಕೊಳ್ಳಿ. ಐ ಡೋಂಟ್ ವಾಂಟ್, ನನಗೆ ಐ ಡೋಂಟ್ ಕೇರ್ ಅಬೌಟ್. ಪ್ರೇಮ್ ಸರ್, ರೈಟ್. ಕೀರ್ತಿ ಪಾಟೀಲ್, ಅಂದ್ರೆ ಸಿನಿಮಾದಲ್ಲಿ ಈಗಾಗಲೇ 7 ಸ್ಟಾರ್ಸ್ ನ ರಿವೀಲ್ ಮಾಡಿದ್ದೀರಾ. 8th ವಂಡರ್ನ ತುಂಬಾ ಸರ್ಪ್ರೈಸ್ ಆಗಿಟ್ಟಿದ್ದೀರಾ. ಅಂದ್ರೆ ನಾನು ಹೇಳಕೊಟ್ಟಿರೋದು, ಇತ್ತೀಚೆಗಷ್ಟೇ ಸುದೀಪ್ ಸರ್ ಸುದ್ದಿಗೋಷ್ಠಿಯಲ್ಲಿ ಪ್ರಶ್ನೆ ಕೇಳಿದಾಗ ಪ್ರೇಮ್ ಅವರು ಅಷ್ಟು ಖರ್ಚು ಮಾಡಿ ಸುದ್ದಿಗೋಷ್ಠಿ ನಡೆಸ್ತಾರೆ, ಸೊ ಕೇಳಿನಲ್ಲಿ ನಾನು ಇದೀನೋ ಇಲ್ಲೋ ಪ್ರೇಮ್ ಅವ್ರನ್ನೇ ನೀನು ಈ ಪ್ರಶ್ನೆ ಕೇಳಬೇಕು ಅಂತ ಹೇಳಿದ್ರು. ಅದನ್ನ ಯಾವ್ದಾದ್ರು ಅದು ನಿಜನೇ ಆದ್ರೆ ನಾನು ಅವ್ರನ್ನೇ ಸಾರನೇ ಕರ್ಕೊಂಡು ಕೂರಿಸ್ತೀನಿ, ಅವಾಗಲೇ ಅವ್ರು ಕೇಳೋದು. ಸರ್ ಇದರ ಇಲ್ಲ, ಅದನ್ನ ಹೇಳಿದ್ರೆ ಚೆನ್ನಾಗಿರುತ್ತೆ. ಅಲ್ಲ, ಅದು ನಾನು ಅದನ್ನೇ ಹೇಳ್ತಾ ಇರೋದು. ನಾನು ಇದ್ರೆ ನಾನು ಖಂಡಿತವಾಗ್ಲೂ ಅವ್ರನ್ನೇ ಕರ್ಕೊಂಡು ಕೂರಿಸ್ತೀನಿ. ಯು ಕ್ಯಾನ್ ಕ್ಲೂ ಕೊಡ್ಬೋದಲ್ಲ? ಏನ್ ಕ್ಲೂ ಕೊಡ್ತೀಯಪ್ಪ? ಇದ್ರೆ ನಾನು ಹೇಳಿದ್ನಲ್ಲ, ಇದ್ರೆ ಕೂರಿಸ್ತೀನಿ ಖಂಡಿತ ಆಗಿ. ಸರ್ ಜುಲೈ 17th ಶೂಟಿಂಗ್ ಮಾಡ್ತಾ ಇದ್ದಾರಲ್ಲ ಸರ್ ಸುದೀಪ್ ಜೊತೆ. ಅಲ್ಲ, ಎಷ್ಟು ಇನ್ಫಾರ್ಮೇಶನ್ಸ್. ಐ ಥಿಂಕ್ ಎಲ್ಲರೂ ಶಾರದಾ ಮ್ಯಾಮ್ನೇ ಪ್ರಶ್ನೆ ಕೇಳಬೇಕು. ಎಷ್ಟು ಇನ್ಫಾರ್ಮೇಶನ್ಸ್ ಇಟ್ಕೊಂಡಿದ್ದಾರೆ. ಓಕೆ, ಧ್ರುವ ಸರ್ ಇದ್ದಾರೆ, ರೇಷ್ಮಾ ಅವ್ರು ಇದ್ದಾರೆ. ಪ್ರಶ್ನೆ ಏನಾದ್ರು ನೀವು ಇಲ್ಲಿ ವಿಜಯ್ ಸಾಕಷ್ಟು ಸ್ಟಾರ್ಗಳ ಜೊತೆಗೆ ಕೆಲಸ ಮಾಡಿದ್ರಿ ಕನ್ನಡದಲ್ಲಿ. ಸೊ ಈಗ ಬಾಲಿವುಡ್ ಇಂದ ಸಂಜಯ್ ದತ್ ಮತ್ತು ಶಿಲ್ಪಾ ಶೆಟ್ಟಿ ಅವರ ಜೊತೆ ಕೆಲಸ ಮಾಡುವಾಗ ನಿಮ್ಮ ಭಾಷೆ ಅವರ ಜೊತೆಗೆ ಹೇಗಿತ್ತು? ಅವ್ರನ್ನ ಹ್ಯಾಂಡಲ್ ಮಾಡೋದು ಸುಲಭ ಆಗಿತ್ತಾ, ಕಷ್ಟ ಆಗಿತ್ತು? ನಂದೆಲ್ಲ ಅರ್ಧಂಬರ್ಧ ಇಂಗ್ಲೀಷು ಗುರುವೆ. ಆಮೇಲೆ ನಮ್ಮ ಮನೇಲಿ ನಮ್ಮ ಮೇಡಮ್ ಅದೇ ಹೋಯ್ತಿರ್ತಾನೆ. ನಾನು ಫಸ್ಟ್ ಬಾಂಬೆಲಿ ಪ್ರೆಸ್ ಮೀಟ್ ಆದ ತಕ್ಷಣ, ನೀನು ಬರೀ ಕನ್ನಡ ಮಾತಾಡಪ್ಪ, ನೀನೇನು ಹೋಗಿ ಅಲ್ಲೆಲ್ಲ ಏನೇನೋ ಮಾತಾಡ್ತಾ ಇದೆಯಾ ನೀನು ಅಂತ. ಇಲ್ಲಮ್ಮ, ಆದಷ್ಟು ಟ್ರೈ ಮಾಡ್ತೀನಿ. ನಂದು ಕನ್ನಡ, ನಾನು ಹುಟ್ಟಿದ್ದು ಕನ್ನಡ, ನಾನು ಬೆಳೆದಿದ್ದು ಕನ್ನಡ, ನಾನು ಕನ್ನಡ ಸಿನಿಮಾ ಇಲ್ಲೇ ಮಾಡೋದು, ಇಲ್ಲೇ ಸಾಯೋದು ಕೊನೆಗೆ ನಾವು. ಬಟ್ ಎಲ್ಲಾದರೂ ಹೋಗಿ ಅವ್ರಿಗೆ ನಮ್ಮ ಕನ್ನಡನ ಕಲಿಸ್ಬೋದು, ಇಲ್ಲಾಂದ್ರೆ ಅವ್ರ ಭಾಷೆ ಸ್ವಲ್ಪ ಎಲ್ಲ ಮಾತಾಡಿದಾಗ ಅವ್ರಿಗೂ ಸ್ವಲ್ಪ ಖುಷಿ ಆಗುತ್ತೆ. ಈಗ ನಮ್ಮಲ್ಲಿ ಬಂದಾಗ ನಾವು ಕನ್ನಡ ಮಾತಾಡ್ತೀವಿ, ಸಂಜು ಬಾಬಾ ಕೈಲಿ ಮಾತಾಡಿಸ್ದೆ ಕನ್ನಡ. ಸೊ ಎಷ್ಟು ಖುಷಿ ಆಯ್ತು ನಮ್ಮೆಲ್ಲರಿಗೂ. ಸೊ ಹಂಗೆ ಸೊ ನನ್ನ ಎಕ್ಸ್ಪ್ರೆಷನ್ ನಾನು ಹೇಳ್ತಾ ಇದ್ದೀಗ ರಮೇಶ್ ಸರ್ ಅಂದರೆ ರಮೇಶ್ ಸರ್ಗೆ ಚೆನ್ನಾಗಿ ಗೊತ್ತು. ರಮೇಶ್ ಸರ್ಗೆ ಹೇಳ್ತೀನಿ, ಹೌದಾ ಗುರುವೆ, ಬಾ ಗುರುವೆ, ಏನು ಮಾಡ್ಬೇಕು ಗುರುವೆ ಅನ್ನೋ ಬರೋರು. ಅವರು ಎಂಟ್ರಿ ಆದರೆ ಒಂಥರ ಲೈಕ್ ಎಷ್ಟು ಎನರ್ಜಿ ಅಂದರೆ ನಮಗೆ 100% ಇದ್ದರೆ ಒಂದು 1000% ತರೋರು ಅವ್ರು. ಅವ್ರಿಗೆ ಅಷ್ಟು ಎಂಕರೇಜ್ ಮಾಡೋರು. ಬಟ್ ಲ್ಯಾಂಗ್ವೇಜ್ ಬಂದಿಲ್ಲ ಅಂದ ತಕ್ಷಣ ನನ್ನ ಫೇಸ್ ನೋಡು, ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ. ಸೊ ಅದನ್ನು ಫೇಸ್ ನೋಡ್ಕೊಂಡು ಅವರು ಗ್ರಾಫ್ ಹಿಡ್ಕೊಂಡು ಮಾಡ್ಕೊಂಡು ಹೋಗೋರು. ನಾನು ಆ್ಯಕ್ಟ್ ಮಾಡಿ ತೋರಿಸ್ತಿದ್ದೆ ಅವ್ರಿಗೆ. ನನಗೆ ಗೊತ್ತಿಲ್ಲ ಅಂದರೆ ನಾನು ಆ್ಯಕ್ಟ್ ಮಾಡ್ಬಿಡ್ತೀನಿ ಗುರುವೆ. ಸೊ ಇನ್ನೇನು ಮಾಡ್ತೀರಾ? ನಿಮಗೆ ಪ್ರೇಮ್ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದು ಭಾಳ ಕಷ್ಟ, ಯಾಕೆಂದರೆ ಫಸ್ಟ್ ಟೈಮ್ ಕೆಲಸ ಮಾಡೋದ್ರ ಜೊತೆ ಹೇಗಿತ್ತು? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.